ಕರುನಾಡಿನಲ್ಲಿ ಜೀವನದಿ ಅಂದ್ರೆ ಕಾವೇರಿ. ಬೆಂಗಳೂರಿನ ಜನರಿಗೆ ಕಾವೇರಿ ನೀರು ಅಂದ್ರೆ ನೀರಾಡಿಕೆ ತೀರಿಸುವ ಜಲ. ಆದರೆ ಕಾವೇರಿ ನದಿ ತಟದಲ್ಲಿ ಆಘಾತಕಾರಿ ಬೆಳವಣಿಗೆ ನಡೀತಾ ಇದೆ ಅನ್ನೋದು ಎಲ್ಲರೂ ಬೆಚ್ಚಿ ಬೀಳುವ ಸಂಗತಿ. ಅಷ್ಟಕ್ಕೂ ಏನಾಗಿದೆ ನೀವೇ ನೋಡಿ. ತಲಕಾವೇರಿ ಬಿಟ್ಟು ಕೊಡಗು ಗಡಿಯೊಳಗೆ ಕಲುಷಿತ. ಕಾವೇರಿಯ ಒಡಲು ಸೇರುತ್ತಿದೆ ಕಲುಷಿತ ಕಪ್ಪು ನೀರು. ಎಸ್, ಕಾವೇರಿ ನಿಜವಾಗಲೂ ಕನ್ನಡ ನಾಡಿನ ಜೀವನದಿ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಕೊಡಗಿನ ಭಾಗಮಂಡಲದಲ್ಲಿ ಹುಟ್ಟಿ ಬಂಗಾಳಕೊಲ್ಲಿ ಸೇರುವ ಜೀವನದಿ ಕಾವೇರಿ ಹುಟ್ಟುತ್ತಲೇ ಕಲುಷಿತ ಆಗ್ತಿದ್ದಾಳೆ. ಹುಟ್ಟೂರು ಕೊಡಗು ಬಿಟ್ಟು ಬರುವ ಮುನ್ನವೇ ಕಲುಷಿತ ಆಗ್ತಿರೋದು ಕಂಡುಬಂದಿದೆ. ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ನೆಲ್ಲಿಯದಿಕೆರೆ ಗ್ರಾಮದಿಂದ ಕೊಳಚೆ ನೀರುಗಳು ಈಗಾಗಲೇ ಕಾವೇರಿ ನದಿಗೆ ಸೇರ್ತಾ ಇದೆ. ಈ ರೀತಿ ಸೇರುವಂತಹ ಗ್ರಾಮದ ಅಭಿವೃದ್ಧಿನ ಪಡೆದುಕೊಳ್ಳಬೇಕಾದಂಥ ಗ್ರಾಮ ಪಂಚಾಯಿತಿ ಈಗಾಗಲೇ ಇಂತಹ ಕೊಳಚೆ ನೀರುಗಳು ಕಾವೇರಿ ನದಿಗೆ ಸೇರಿ ಕಾವೇರಿ ನದಿ ಮಲಿನವಾಗ್ತಾ ಇದೆ. ಆದರೆ ನಾವು ಹಲವಾರು ಬಾರಿ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಳ್ಳದೆ ಈ ರೀತಿ ಅನ್ಯಾಯಕ್ಕೆ ಕೈ ಜೋಡಿಸುವಂಥ ರೀತಿ ಆಗ್ತಾ ಇದೆ. ಅದರಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ, ಇಂತಹ ಕೊಳಚೆ ನೀರುಗಳು ಬಂದುಬಿಟ್ಟು ನಮ್ಮ ಒಳಗೆ ಸೇರಿಬಿಟ್ಟು ಮಕ್ಕಳಿಗೆ ರೋಗಗಳು, ಅನಾರೋಗ್ಯಗಳು, ಅದೇ ರೀತಿ ಗಜ್ಜಿಗಳು, ಇಂತಹ ರೋಗಗಳು ಆಗ್ಬಿಟ್ಟು ಮಕ್ಕಳಿಗೆ ತುಂಬ ರೋಗಗಳು ಬರ್ತಾ ಇದೆ. ಅದನ್ನೆಲ್ಲ ತಡೆಗಟ್ಟಲಿಗೋಸ್ಕರ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ತಿಳಿಸ್ತಾ ಇದ್ದೀವಿ. ಕೊಡಗಿನ ಭಾಗಮಂಡಲ, ನಾಪೊಕ್ಲು, ಬೇತ್ರಿ, ಕೊಂಡಂಗೇರಿ, ನೆಲ್ಯ ಹುದಿಕೇರಿ, ಕುಶಾಲನಗರ ಹೀಗೆ ನದಿ ತೀರದ ಊರುಗಳು ನಗರಗಳಾಗಿವೆ. ಜನವಸತಿ ಹೆಚ್ಚಾಗಿದೆ. ಬಹುತೇಕ ಕೊಳಚೆ ನೀರು ನೇರವಾಗಿ ನದಿಗೆ ಹರಿಯುತ್ತಿದೆ. ಕಾವೇರಿ ನದಿ ಕಲುಷಿತ ಆಗುತ್ತಿದೆ ಅನ್ನೋದು ಪರಿಸರ ಪ್ರೇಮಿಗಳ ನೇರ ಆರೋಪ. ಸುತ್ತಮುತ್ತಲ ಗ್ರಾಮದ ಜನ ನೇರವಾಗಿ ನೀರನ್ನ ಸೇವಿಸ್ತಿರೋದ್ರಿಂದ ಅನಾರೋಗ್ಯ, ಮಕ್ಕಳಲ್ಲಿ ಚರ್ಮರೋಗದ ಸಮಸ್ಯೆಗಳು ಕಾಡ್ತಾ ಇವೆ. ನೆಲ್ಲಿಯದಿಕೆರೆ ಗ್ರಾಮವು ಇವಾಗ ನೋಡುವಾಗ ತುಂಬ ಕಲುಷಗೊಳ್ತಾ ಇದೆ. ಏಕೆಂತ ಹೇಳಿದ್ರೆ ಗ್ರಾಮ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಬರ್ತಾ ಇರೋದರಿಂದ ಇಲ್ಲಿ ನೋಡುವಾಗ ಈ ನೆಲ್ಲಿಯದಿಕೆರೆ ಗ್ರಾಮದಿಂದ ಬರುವ ಕೊಳಚೆ ನೀರುಗಳು ಬಂದು ಕಾವೇರಿ ತಾಯಿಯ ಮಡಿಲಲ್ಲಿ ಬಂದು ಬೀಳ್ತಾ ಇದೆ. ಈ ನೀರು ಬ್ಯಾಂಗ್ಳೂರಲ್ಲಿಯೂ ಕೂಡ ಎಲ್ಲ ಜಾಗದಲ್ಲಿಯೂ ಜನರು ಕುಡಿಯುವಂಥ ನೀರು. ಆಗ ಬ್ಯಾಂಗ್ಳೂರಲ್ಲಿ ಕೂಡ ಇರುವ ಎಲ್ಲರೂ ಕೂಡ ಎಚ್ಚರೆತ್ತಿಕೊಂಡು ಇಂತಹ ಕೊಳಚೆ ನೀರು ಬರುವುದನ್ನು ತಡೆಗಟ್ಟುವಂಥ ಕೆಲಸವನ್ನು ನಾವು ಪ್ರತಿಭಟನೆಯಿಂದ ಮಾಡಬೇಕಾಗ್ತದೆ. ಕಾವೇರಿ ಕಲುಷಿತ ಆಗ್ತಿರೋದ್ರಿಂದ ದಿನದಿಂದ ದಿನಕ್ಕೆ ಗುಣಮಟ್ಟ ಕಳೆದುಕೊಳ್ತಿದ್ದು ಜನರನ್ನ ಕಾಡುವುದಕ್ಕೆ ಶುರು ಮಾಡಿದೆ. ಕುಡಿಯುವ ನೀರೇ ಕಲುಷಿತವಾದ್ರೆ ಬದುಕುವುದು ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಸಂಬಂಧಪಟ್ಟವರು ಕ್ರಮ ತೆಗೆದುಕೊಳ್ಳುವ ಮೂಲಕ ಕಲುಷಿತ ಆಗುವುದನ್ನ ತಡೆಯಬೇಕಿದೆ. ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು.